ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ, ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ, ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ, ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ, ಬಂಧನ ಬಿಡಿಸಲು ಬಲವನ್ನು ಕೊಡುವಾತ್ಮರೇ ನನ್ನಲ್ಲಿ ಕಾರ್ಯ ಮಾಡಬಾ, ನನ್ನಲ್ಲಿ ಕಾರ್ಯ ಮಾಡಬಾ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 13ನೇ ಅಧ್ಯಾಯ ವಚನ 38 ಮೇಲ್ಪಟ್ಟು ಓದುವ. ನನ್ನ ಸಹೋದರರೇ, ನಿಮಗಿದು ತಿಳಿದಿರಲಿ, ಪಾಪ ಕ್ಷಮೆ ಯೇಸುವಿನ ಮುಖಾಂತರವೇ ಸಾಧ್ಯ ಎಂದು ಸಾರಲಾಗುತ್ತಿದೆ. ಮೋಶೆಯ ನಿಯಮಗಳ ಪಾಲನೆಯ ಮೂಲಕ ಪಾಪಗಳಿಂದ ವಿಮೋಚನೆ ಹೊಂದಲು ನಿಮ್ಮಿಂದಾಗಲಿಲ್ಲ. ಆದರೆ ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ಅವೆಲ್ಲವುಗಳಿಂದ ವಿಮೋಚನೆ ಪಡೆಯುತ್ತಾನೆ. ಆದುದರಿಂದ ಪ್ರವಾದಿಗಳು ಈ ಮಾತುಗಳು ನಿಮ್ಮಲ್ಲಿ ನಿಜವಾಗುವಂತೆ ಎಚ್ಚರಿಕೆಯಾಗಿರಿ. ಅವಹೇಳನ ಮಾಡುವವರೇ ಗಮನಿಸಿರಿ, ದಿಗ್ಭ್ರಮೆಗೊಂಡು ದಿಕ್ಕುಪಾಲಾಗಿರಿ. ನಿಮ್ಮ ಕಾಲದಲ್ಲೇ ನಾನೊಂದು ಮಹತ್ ಕಾರ್ಯವನ್ನು ಮಾಡುತ್ತೇನೆ, ಅದನ್ನು ನೀವು ನಂಬಲಾರಿರಿ, ಇನ್ನೊಬ್ಬರು ವಿವರಿಸಿ ಹೇಳಿದರು ನಂಬಲಾರಿರಿ ಎಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಅಂತಿಯೋಕ್ಯದ ಪಿಸಿದಿಯ ಎಂಬ ಪಟ್ಟಣದಲ್ಲಿ ಪೌಲನು ತನ್ನ ಬೋಧನೆಯನ್ನು ಹೇಳುತ್ತಾ ಮುಂದುವರಿದ ಭಾಗ, ನಿನ್ನೆಯ ಒಂದು ಮುಂದುವರಿದ ಭಾಗ 13ನೇ ಅಧ್ಯಾಯ. ಪೌಲ ಹೇಳ್ತಾನೆ, ಅವಹೇಳನ ಮಾಡುವವರೇ. ಯಾಕಂದ್ರೆ ಪೌಲ ಅನ್ಯ ಜನರ ಮಧ್ಯೆ ಅನ್ಯ ಧರ್ಮೀಯರಿಗೆ ಜ್ಯೋತಿಯಾಗಿ ದೇವರ ಸುವಾರ್ತೆಯನ್ನು ಸಾರುವಾಗ ಅನೇಕರಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಯಾಕೆ? ಯಹೂದ್ಯರಿಗೂ ಇಸ್ರಾಯೇಲ್ ಜನಾಂಗದವರಿಗೂ ಆ ಹೊಸ ಮಾರ್ಗವಾದ ಯೇಸುವನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣವಾದರೂ ಏನು? ಅವರು ಹಳೆಯ ಒಡಂಬಡಿಕೆಯನ್ನೇ ಆಧಾರವಾಗಿಟ್ಟುಕೊಂಡರು, ತಮ್ಮ ಸತ್ಕಾರ್ಯಗಳನ್ನೇ ಆಧಾರವಾಗಿಟ್ಟುಕೊಂಡರೆ ಹೊರತು ವಿಶ್ವಾಸವನ್ನು ಅವರು ಆಧಾರ ಮಾಡಿಕೊಳ್ಳಲಿಲ್ಲ. ಹಳೆಯ ಒಡಂಬಡಿಕೆ ಮೋಶೆಯ ನಿಯಮಗಳು, ಮೋಶೆ ಕೊಟ್ಟ 10 ಆಜ್ಞೆಗಳು, ಅವುಗಳನ್ನು ಪರಿಪಾಲನೆ ಮಾಡುವುದೇ ನಮ್ಮ ಕರ್ತವ್ಯ ಎಂಬುದಾಗಿ ಅದರಲ್ಲಿ ಜೀವಿಸುತ್ತಿದ್ದರು. ಆದರೆ 10 ಆಜ್ಞೆಗಳನ್ನು ಯಾರು ಸಂಪೂರ್ಣವಾಗಿ ಪರಿಪಾಲನೆ ಮಾಡಲು ರಕ್ತ ಮಾಂಸವುಳ್ಳ ಶರೀರಕ್ಕೆ ಅಸಾಧ್ಯವಾಗಿತ್ತು. ಧರ್ಮಶಾಸ್ತ್ರಕ್ಕೆ ಇದು ಸಾಧ್ಯವಾಗದೇ ಹೋದ ಕಾರಣ ದೇವರು ಪಾಪಕ್ಕೆ ಅಧೀನವಾದ ಈ ಶರೀರ ರೂಪದಲ್ಲೇ ತಮ್ಮ ಸ್ವಂತ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿ ಪಾಪಕ್ಕೆ ಅಧೀನವಾದ ಈ ಶರೀರದಲ್ಲೇ ಪಾಪವನ್ನ ಜಯಿಸುವ ಅಭಿಷೇಕವನ್ನು ಕೊಟ್ಟು ಮುನ್ನಡೆಸಿದರು. ಸೊ ಯೇಸು ಮಾತ್ರ ಶರೀರ ರೂಪದಲ್ಲಿದ್ದು ಸಕಲವನ್ನು ಜಯಿಸಿದ ಏಕೈಕ ದೇವರಾಗಿದ್ದಾರೆ. ಇಲ್ಲಿ ಯಾಕೋಬ 2:9-10 ನಾವು ನೋಡ್ತೇವೆ. 10 ಆಜ್ಞೆಗಳಲ್ಲಿ ಉದಾಹರಣೆಗೆ, ನೀನು ವ್ಯಭಿಚಾರ ಮಾಡದೇ ಇರಬಹುದು, ಆದರೆ ಸುಳ್ಳು ಹೇಳುವ ವ್ಯಕ್ತಿಯಾಗಿದ್ದರೆ ನೀನು ಪಾಪ ಮಾಡಿದವನಂತೆ ಆಗುತ್ತಿ. ಒಬ್ಬನು 9 ಆಜ್ಞೆಗಳನ್ನು ಕೈಗೊಂಡು ನಡೆದು 1 ಆಜ್ಞೆಯನ್ನು ಮೀರಿದರೂ ಸಹ ಅವನು ಪಾಪಿಯಾಗುತ್ತಾನೆ. ಧರ್ಮಶಾಸ್ತ್ರದ ಪಾಲನೆಯಿಂದ, ಹಳೆಯ ಒಡಂಬಡಿಕೆಯ ಆಜ್ಞೆಗಳ ಪಾಲನೆಯಿಂದ ಯಾರು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ ಕಾರಣ ದೇವರು ಪ್ರಭು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಯೇಸುವನ್ನು ನಂಬುವುದರ ಮೂಲಕ ಧರ್ಮಶಾಸ್ತ್ರದ ನಿಯಮಗಳಿಂದ, ಬಂಧನದಿಂದ ಬಿಡುಗಡೆ ಮಾಡಲು ದೇವರಿಗೆ ಉಚಿತ ಎನಿಸಿತು. ಇದು ಸ್ವಲ್ಪ ಕಷ್ಟ ಅಲ್ವಾ? ಇವತ್ತು ಅವರು ತಮ್ಮ ಸತ್ಕಾರ್ಯಗಳನ್ನು ಅವಲಂಬಿಸಿದರೆ ಹೊರತು ದೇವರ ಪುತ್ರನಾದ ಯೇಸುವಿನ ನೀತಿ, ಯೇಸುವಿನ ಸತ್ಕಾರ್ಯ ಅಥವಾ ದೇವರ ಕೃಪೆಯನ್ನ ಅವರು ಆಶ್ರಯಿಸಿಕೊಂಡಿಲ್ಲ. ಯೇಸುವನ್ನ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಅಂತಹ ಸಮಯದಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತರ ಮುಖಾಂತರ ಪಾಪಕ್ಷಮೆ ಎಂದು ನಿಮಗೆ ಸಾರಲಾಗುತ್ತಿದೆ. ಮೋಶೆಯ ನಿಯಮಗಳ ಪಾಲನೆಯ ಮೂಲಕ. ಯಾಕಂದ್ರೆ
ಎಲ್ಲ ಆಜ್ಞೆಗಳನ್ನು ಜೀವಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಗಲಾತ್ಯ 3:10 ಸಂತ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಅದನ್ನು ಓದಿ. ಧರ್ಮಶಾಸ್ತ್ರದ ಮೂಲಕ, ಅಂದರೆ ಹಳೆಯ ಒಡಂಬಡಿಕೆಯನ್ನ ಪಾಲನೆ ಮಾಡುವವನು ಅದರಲ್ಲಿ ಬರೆದಿರುವ ವಾಕ್ಯಗಳನ್ನು ಅನುದಿನವೂ ಕೈಗೊಂಡು ನಡೆಯಬೇಕು. ಯಾರಾದರೂ ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆಜ್ಞೆಗಳನ್ನು ಕೈಗೊಂಡು ನಡೆಯದಿದ್ದರೆ ಅವನು ಶಾಪಗ್ರಸ್ತನು ಎಂದು ಬರೆಯಲಾಗಿದೆ. ಯಾಜಕಕಾಂಡ 27:26 ನಾವು ನೋಡ್ತೇವೆ. ಈ ಧರ್ಮಶಾಸ್ತ್ರ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ನಡೆಯದೇ ಇರುವವನು ಶಾಪಗ್ರಸ್ತನು. ಹೇಗೆ ಸಾಧ್ಯ? ಒಬ್ಬ ಮನುಷ್ಯನಿಗೆ ರಕ್ತ ಮಾಂಸವುಳ್ಳ ಪಾಪಾಧೀನವಾದ ಈ ಶರೀರ ಸ್ವಭಾವವುಳ್ಳ ಮನುಷ್ಯನಿಗೆ ಅದು ಅಸಾಧ್ಯವಾದ ಕಾರಣ ದೇವರು ತಮ್ಮ ಪುತ್ರನನ್ನು ಶರೀರ ರೂಪದಲ್ಲಿ ಕಳುಹಿಸಿಕೊಟ್ಟು ಪಾಪವನ್ನ ಜಯಿಸಿದರು, ಧರ್ಮಶಾಸ್ತ್ರದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದರು. ಆದ ಕಾರಣ ಸಂತ ಪೌಲ ಬಹಳ ಕ್ಲಿಯರ್ ಆಗಿ ಹೇಳ್ತಾನೆ, ಯಹೂದ್ಯರಿಗೆ ಮಾತ್ರವಲ್ಲ, ಅನ್ಯ ಜನರಿಗೂ ಇಸ್ರಾಯೇಲರಿಗೂ ಧೈರ್ಯದಿಂದ ಸಾರ್ತದೆ, ಯೇಸು ಕ್ರಿಸ್ತರ ಮೂಲಕ ಮಾತ್ರವೇ ನಿಮಗೆ ಪಾಪ ಕ್ಷಮೆ. ಇದು ಜನರಿಗೆ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಹೇಗೆ ಒಬ್ಬ ಬಲಹೀನಾವಸ್ಥೆಯಲ್ಲಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಪ್ರಾಣ ನೀಗಿದ ಆ ಒಬ್ಬ ಯೇಸುವಿನ ಮುಖಾಂತರ ನಮಗೆ ಹೇಗೆ ಪಾಪ ಕ್ಷಮೆ ಲಭಿಸುತ್ತದೆ? ಇದು ಮನುಷ್ಯನ ಜ್ಞಾನದಲ್ಲಿ ಹುಚ್ಚುತನ. ಮನುಷ್ಯರಿಗೆ ಇದು ಹುಚ್ಚುತನವಾಗಿ ಕಂಡು ಬರುತ್ತದೆ. ಅದಕ್ಕೆ ಸಂತ ಪೌಲ ಹೇಳಿದ್ದು, ಇದು ನಾಶನದ ಮಾರ್ಗದಲ್ಲಿರೋರಿಗೆ ಹುಚ್ಚುತನ, ನಂಬಲು ಸಾಧ್ಯವಿಲ್ಲ. ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ, ಜೀವೋದ್ಧಾರದ ಮಾರ್ಗದಲ್ಲಿರುವ ನಮಗಾದರೂ ಜೀವ ಕೊಡುವ ದೇವರ ಶಕ್ತಿಯಾಗಿದೆ. ಯೇಸುವನ್ನ ನಂಬುವವನು ಪಾಪ ಕ್ಷಮೆಯನ್ನು ಪಡೆದುಕೊಳ್ಳುತ್ತಾನೆ. ಯೇಸುವಿನ ನಾಮದ ಶಕ್ತಿಯಿಂದ ಅವನು ಪಾಪ ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾನೆ. ಇದು ನಂಬಲು ಸಾಧ್ಯವಿಲ್ಲ. ಇದನ್ನೇ ಹಬಕ್ಕುಕನ ಗ್ರಂಥ 1ನೇ ಅಧ್ಯಾಯ ವಚನ 5 ನಾವು ನೋಡುತ್ತೇವೆ. ಆಗ ಸರ್ವೇಶ್ವರ ತಮ್ಮ ಜನರಿಗೆ ಇಂತೆಂದರು, ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ, ನೋಡಿದರೆ ಬೆಕ್ಕಸ ಬೆರಗಾಗುವಿರಿ. ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದನ್ನು ಕುರಿತು ನೀವು ಕಿವಿಯಾರೆ ಕೇಳಿದರೂ ನೀವು ನಂಬುವುದಿಲ್ಲ. ಇವತ್ತು ಎಷ್ಟೋ ಜನ ಯೇಸುವಿನ ಶುಭ ಸಂದೇಶ, ರಕ್ಷಣೆಯ ಸಂದೇಶವನ್ನು ಕೇಳಿದರೂ ಅವರಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅವರು ಕಣ್ಣಾರೆ ನೋಡಿದರೂ ಗ್ರಹಿಸಿಕೊಳ್ಳಲಾರರು. ಅವರ ಕಣ್ಗಳು ಕುರುಡಾಗಿದೆ. ಕಿವಿಯಾರೆ ಕೇಳಿದರೂ ಗ್ರಹಿಸಿಕೊಳ್ಳಲಾರರು. ಅವರು ಕಿವುಡರಾಗಿದ್ದಾರೆ. ಅವರ ಹೃದಯ ಮಂದವಾಗಿದೆ. ಇಲ್ಲವಾದರೆ ಅವರು ಕೇಳಿದ್ದನ್ನ ನಂಬಿ, ನೋಡಿದ್ದನ್ನ ನಂಬಿ, ಹೃದಯದಲ್ಲಿ ವಿಶ್ವಾಸಿಸಿ ನನ್ನ ಕಡೆ ತಿರುಗುತ್ತಿದ್ದರು, ನಾನು ಅವರನ್ನು ಸ್ವಸ್ಥಪಡಿಸುತ್ತಿದ್ದೆ, ನಾನು ಅವರನ್ನು ರಕ್ಷಿಸುತ್ತಿದ್ದೆ. ಆದರೆ ಪ್ರವಾದಿ ಯೆಶಾಯ ಇದನ್ನು ಬಹಳ ಸುಂದರವಾಗಿ ಹೇಳಿದ್ದಾನೆ. ಅವರು ನೋಡಿದರೂ ನಂಬುವುದಿಲ್ಲ, ಕೇಳಿದರೂ ಗ್ರಹಿಸಿಕೊಳ್ಳುವುದಿಲ್ಲ. ಅವರ ಹೃದಯ ಮಂದವಾಗಿದೆ, ಹಠಮಾರಿತನದಿಂದ ತುಂಬಿ ಹೋಗಿದೆ. ಅದಕ್ಕಾಗಿ ಕೀರ್ತನೆ 95 ವಚನ 8-11 ಕೀರ್ತನೆಗಾರನು ಹೇಳುತ್ತಾನೆ, ನೀವಿಂದು ಇಂದು ಎನ್ನುವ ದಿನ ವಿಶೇಷವಾದದು. ನೀವಿಂದು ದೇವರ ಈ ಸ್ವರವನ್ನ ಕೇಳಿದ್ದೆ ಆದರೆ ನಿಮ್ಮ ಹೃದಯವನ್ನ ಕಲ್ಲಾಗಿಸದಿರಿ, ಕಠಿಣ ಮಾಡಿಕೊಳ್ಳಬೇಡಿ. ನಿಮ್ಮ ಪೂರ್ವಜರು ಮೆರಿಬ್ಬಾ ಮಸ್ಸಾದಲ್ಲಿ ತಂದೆ ದೇವರನ್ನ ಶೋಧಿಸಿದರು, ಪರಿಶೋಧನೆ ಮಾಡಿದರು, ಪ್ರತಿಭಟಿಸಿದರು. ಆದ ಕಾರಣ ದೇವರು ಕೋಪಗೊಂಡು ಅವರ ವಿರುದ್ಧ ಶಪಥ ಮಾಡಿದನು ಸಿಟ್ಟಿನಿಂದ, ಇನ್ನೆಂದಿಗೂ ಇವರು ನನ್ನ ವಿಶ್ರಾಂತಿ ನೆಲೆಯನ್ನು ಸೇರಲಾರರು ಎಂದು. ಆದರೆ ಅದೇ ಸಂತ ಪೌಲ ಇಬ್ರಿಯ 4 ವಚನ 7 ಮೇಲ್ಪಟ್ಟು ಹೇಳುತ್ತಾರೆ, ನಮಗಾದರೂ ದೇವರು ಇಂದು ಎನ್ನುವ ಮತ್ತೊಂದು ದಿನವನ್ನು ಕೊಟ್ಟಿದ್ದಾರೆ. ನೀವಿಂದು ದೇವರ ವಾಕ್ಯವನ್ನ ಕೇಳುವುದಾದರೆ ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿರಿ. ಪಶ್ಚಾತ್ತಾಪ ಪಟ್ಟು ಯೇಸುವೇ ನನ್ನ ರಕ್ಷಕ ಎಂದು ಆ ನಾಮದಲ್ಲಿ ಪಾಪ ಕ್ಷಮೆಯನ್ನು ಹೊಂದಿಕೊಂಡು ಜೀವೋದ್ಧಾರವನ್ನ ಪಡೆದುಕೊಳ್ಳಿರಿ ಎಂಬುದಾಗಿ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ಕಲ್ಲಾದ ಹೃದಯ, ನಮ್ಮ ಹೃದಯ ಕಾಠಿಣ್ಯವನ್ನು ತೆಗೆದು ಹಾಕಿರಿ. ಎಸೆಕ್ಯೇಲ 36 ವಚನ 26 ನಾನು ನಿಮಗೆ ನೂತನವಾದ ಮನಸ್ಸನ್ನು, ನನ್ನ ಸ್ವಭಾವವನ್ನು ನಿಮ್ಮಲ್ಲಿ ಇರಿಸುವೆನು, ನನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಹೊಸ ಸ್ವಭಾವವನ್ನು ನಿಮ್ಮಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ತೆಗೆದು ಮಾಂಸ ತುಂಬಿದ ಮೃದುವಾದ ದೇವರ ದೈವಿಕ ಸ್ವಭಾವವುಳ್ಳ ಹೃದಯವನ್ನು ನಮಗೆ ಅನುಗ್ರಹಿಸಿರಿ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂತೆ ನನ್ನ ಆತ್ಮರನ್ನು ನಿಮ್ಮಲ್ಲಿ ನೆಲೆಗೊಳಿಸುತ್ತೇನೆ.
ಆತ್ಮರು ನಿಮ್ಮನ್ನ ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಓ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ಈ ಸಮಯದಲ್ಲಿ ಅಭಿಷೇಕವಾಗಿ ಬನ್ನಿರಿ. ನಮ್ಮ ಮಂದವಾದ ಕಿವಿಗಳು ದೇವರ ಸ್ವರಕ್ಕೆ ತೆರೆಯಲ್ಪಡಲಿ. ನಮ್ಮ ಕುರುಡಾದ ಕಣ್ಣುಗಳು, ನಮ್ಮ ಮನೋನೇತ್ರಗಳು ನಿಮ್ಮನ್ನು ಕಾಣುವಂತೆ ತೆರೆಯಲ್ಪಡಲಿ. ನಮ್ಮ ಕಲ್ಲಾದ ಹೃದಯ ದೈವಿಕ ಹೃದಯವಾಗಿ ಮಾರ್ಪಡಲಿ. ಈ ರಕ್ಷಣೆಯ ಸಂದೇಶವನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಹೊಸ ಸೃಷ್ಟಿಗಳಾಗಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಮತ್ತೆ ಯೇಸುವೆ, ಈ ವಚನದಲ್ಲಿ ನಾವು ನೋಡಿದೆವು, ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕಾಲದಲ್ಲಿ ನಾನೊಂದು ಅದ್ಭುತವನ್ನ ಮಾಡುತ್ತೇನೆ. ಹೌದು ಯೇಸುವೆ, ಈ ದಿನಗಳಲ್ಲಿ ನಮಗೆ ಬೇಕಾಗಿರುವುದು ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾರ್ಯ. ಯಾವ ಜನಾಂಗದಲ್ಲೂ ನಡೆಯದ ಅದ್ಭುತ ಕಾರ್ಯವನ್ನು ನಿನ್ನ ಜನರ ಮಧ್ಯೆ ನಡೆಸಿಕೊಟ್ಟು ನಾನು ಸಾಕ್ಷಿಯಾಗಿ ನಿಲ್ಲಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳು ಜರುಗಲಿ ಸ್ವಾಮಿ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಅಭಿವೃದ್ಧಿ ಮಾಡಿದ ರೀತಿಯಲ್ಲಿ ಅವರ ಬಿಸ್ನೆಸ್, ಅವರ ಕೆಲಸ, ಅವರ ವರಮಾನದ ಮೂಲಗಳು ಅಭಿಷೇಕವಾಗಿ ಆಶೀರ್ವದಿಸಲ್ಪಡಲಿ. 12 ವರ್ಷ ರಕ್ತಸ್ರಾವ ಸ್ತ್ರೀ ನಿಮ್ಮ ಬಟ್ಟೆಯ ಅಂಚನ್ನು ಮುಟ್ಟಿದ ಕೂಡಲೇ ಸೌಖ್ಯವನ್ನು ಪಡೆದುಕೊಂಡ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಶರೀರದಲ್ಲಿರುವ ರೋಗ ರುಜಿನದ ದುರಾತ್ಮಗಳು ಬಿಡುಗಡೆಯಾಗಲಿ. ಅದ್ಭುತಕರವಾದ ದೈವಿಕ ಸ್ವಸ್ಥತೆ ಅವರ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ನಿಮ್ಮ ಅದ್ಭುತ ಶಕ್ತಿ ಒಬ್ಬೊಬ್ಬರ ದೇಹಗಳಲ್ಲಿ, ಶರೀರದಲ್ಲಿ, ಕುಟುಂಬದಲ್ಲಿ ಪ್ರವರ್ಧಿಸಿ ನಿಮಗೆ ಸಾಕ್ಷಿಯಾಗಿ ನಿಂತು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.